ಅವಳಿಗೋಸ್ಕರ ಓಡ್ ಬಂದ ಆ ಹುಡುಗಿಗೆ ನೆನ್ಪಲ್ಲಿ ಉಳಿಯುವಂಥದ್ದು ಏನಾದ್ರೂ ಕೊಡ್ಬೇಕು. ಆ ಹುಡುಗಿಗೆ ಏನ್ ಕೊಟ್ರು ಕಡಿಮೆನೆ. ಹಾಗಂತ ಬರೀ ಕೈಯಲ್ಲೋ ಕಳ್ಸಕ್ ಮನ್ಸು ಆಗ್ತಾ ಇಲ್ಲ. ಏನ್ ಕೊಡೋದು ಅಂತ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಂತರ ಇದು ನನ್ನ ಮಗನ ಪಾಲಿಗೆ ಬರೀ ಸೀರೆ ಅಲ್ಲ, ನಿನ್ ನೆನಪು ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಇದನ್ನ ನಾನು ನಿನ್ನ ಆಯ್ಕೆ ಲೀಲಾ ಕೊಡೋದ್ರಿಂದ ನಿನಗೂ ಸಂತೋಷ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಜೀವ ಇಲ್ದೇ ಇರೋ ಈ ಸೀರೆನ ನಿನ್ನ ಆಯ್ಕೆ ಲೀಲಾ ಕೊಡೋದ್ರಿಂದ ಈ ಸೀರೆಗೆ ಮತ್ತೆ ಜೀವ ಕೊಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನಿನ್ನ ಏಜೆಗೆ ಲೀಲಾ ಅಂತೂ ಸೇರ್ಲಿಲ್ಲ, ನೀನ್ ನೆನಪಾದ್ರೂ ಅವಳಿಗೆ ಸೇರ್ಲಿ ಅಂತ. ಅಜ್ಜಿ ಅಜ್ಜಿ, ಓ ನೀವಿಲ್ಲಿದ್ದೀರಾ? ನಾನು ಹೊರಡ್ತೀನಿ. ನಾನು ಇಲ್ಲೇ ಉಳಿಸ್ಕೊಳಕ್ ಆಗತ್ತಾ? ಆಗಲ್ಲ, ಆದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ. ಆದ್ರೆ ನಂದೊಂದು ಆಸೆ ಇದೆ. ಅಜ್ಜಿ, ನೀವ್ ಬೇಕು ಅಂದ್ರೆ ಆಕಾಶದಿಂದ ಚಂದ್ರನೇ ತಂದ್ಕೊಡೋ ನಿಮ್ ಮಗ ಇರ್ಬೇಕಾದ್ರೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅದು ಸರಿನೇ, ಆದ್ರೆ ಕೆಲವು ಆಸೆಗಳನ್ನ ಕೆಲವರಿಂದ ಮಾತ್ರ ಪೂರ್ತಿ ಮಾಡಕ್ ಸಾಧ್ಯ. ಹೌದಾ? ನಿನ್ ಮನೆಗೆ ಹೋಗೋಕ್ ಮೊದ್ಲು ಈ ಸೀರೆನ ಉಟ್ಕೋಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕು. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಕೇಳ್ಬೇಕಾ? ನೀವು ಮೊದಲೇ ಹೇಳಿದ್ರೆ ನಾನು ದೇವಸ್ಥಾನದಿಂದ ಮನೆಗೆ ಹೋಗಿ ಸೀರೆ ಉಟ್ಕೊಂಡೇ ಬರ್ತಿದ್ದೆ. ಹುಡುಗಿ, ಈ ಸೀರೆಲ್ಲೇ ನಾನು ನಿನ್ನ ನೋಡ್ಬೇಕು, ಇದು ನಿಂದ ಆಗ್ಬೇಕು, ಅದೇ ನನ್ನ ಆಸೆ. ಅಯ್ಯೋ ನನಗ? ಯಾಕಜ್ಜಿ? ದೊಡ್ಡವ್ರು ಕೊಟ್ಟಾಗ ಆಶೀರ್ವಾದ ಅಂತ ತಿಳ್ಕೊಬೇಕು, ಯಾಕೆಂತ ಕೇಳಬಾರ್ದು. ಹಿರಿಯರು ಅಂತ ಆಶೀರ್ವಾದ ಪಡ್ಕೊಂಡಲ್ಲ, ಹಾಗೇನೆ ಹಿರಿಯರು ಏನಾದ್ರೂ ಕೊಟ್ಟಾಗ ಅದನ್ನ ಆಶೀರ್ವಾದ ಅಂತಾನೆ ತಗೋಬೇಕು. ಏನಾಯ್ತು? ನಿಮ್ ದೊಡ್ಡ ದೊಡ್ಡ ಕನ್ಸುಗಳು ಕನ್ಸಾಗೆ ಉಳ್ದಿವೆ. ಅಂಥದ್ರಲ್ಲಿ ಈ ಚಿಕ್ಕ ಆಸೆನ ಪೂರ್ತಿ ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳಿ? ನಿಮ್ ಆಸೆ ಫುಲ್ಫಿಲ್ ಆಯ್ತು ಅಂತಾನೆ ಅರ್ಥ. ಸರಿ ಬಾ, ನಾನೇ ನಿಂಗೆ ಸೀರೆ ಉಡಿಸ್ತೀನಿ. ದುರ್ಗಾ, ದುರ್ಗಾ, ಏನಾಯ್ತು ಏಜೆ? ನನ್ನ ರೂಮ್ ಒಳಗೆ ಹೋಗಿದ್ಯಾ? ನಾವ್ ಹೋಗಿಲ್ಲ ಏಜೆ. ಯಾಕೆ ಏಜೆ, ಏನಾದ್ರೂ ಪ್ರಾಬ್ಲಮ್ಮಾ? ಈರುಳ್ಳಿದ್ದ ಅಂತರ ಸೀರೆ ಕಾಣಿಸ್ತಾ ಇಲ್ಲ. ಏನು ಅಂತರ ಅತ್ತೆ ಸೀರೆ ಕಾಣಿಸ್ತಾ ಇಲ್ವಾ? ನಮ್ಗಿದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಏಜೆ. ನಾವು ನಿಮ್ ರೂಮಿಗೆ ಹೋಗ್ಲೇ ಇಲ್ಲ. ಮತ್ತೆ ಬೀರುಳ್ಳಿದ್ ಸೀರೆ ಹೇಗ್ ಕಾಣೆ ಆಗುತ್ತೆ? ನಿಮ್ಮನ್ ಬಿಟ್ಟು ಬೇರೆ ಯಾರು ಮುಟ್ತಾರ ಅದನ್ನ? ನಾನು ರಾವ್. ಏನು ಹೇಳ್ತಿದ್ಯಮ್ಮ? ಹೌದು, ಆ ಸೀರೆ ತಗೊಂಡಿದ್ದು ನಾನೇ. ಅಮ್ಮ ನೀನಾ? ಅದನ್ನ ಒಬ್ರು ಕೊಡ್ಬೇಕು ಅನಿಸ್ತು ರಾವ್, ಅದಕ್ಕೆ. ಪಕ್ಕ ಹೆಬ್ಬೆಟ್ಗೆ ಕೊಡೋದಕ್ಕೆ ತಗೊಂಡಿರ್ತಾರೆ. ಅದು ಅಂತರ ನೆನಪು ಅಂತ ನಿಮ್ಗೆ ಗೊತ್ತಿದೆ ತಾನೆ? ಗೊತ್ತಿದೆ. ಹೋಗ್ಲಿ, ಅದನ್ನ ಯಾರು ಕೊಟ್ರಿ ಅಂತನಾದ್ರೂ ತಿಳ್ಕೊಬೋದಾ? ಇಲ್ಲ. ಆಯು ಹುಷಾರಿಲ್ಲ ಅಂದ್ರೆ
ಡಾಕ್ಟ್ರನ್ನ ಕರ್ಕೊಂಡು ಹೋಗ್ಬೇಕು. ನಿನ್ನನ್ನು ಯಾಕೆ ಕರ್ಕೊಂಡು ಹೋದ್ರು? ಅದೇನೋ ಯಾರಿಗ್ ಗೊತ್ತು. ನಾನೇ ಬೇರೆ ಯಾವುದಕ್ಕೋ ಅಂತ ತಿಳ್ಕೊಂಡೆ. ಇನ್ಯಾವ್ದಕ್ಕೋ ಯಾಕೆ ಕರ್ಕೊಂಡು ಹೋಗ್ತಾರಮ್ಮ? ಅದೇ ನಿನ್ನ ಅವ್ರ ನಡುವೆ ಪ್ರಾಬ್ಲಮ್ ಬಿಕ್ಕಟ್ಟಿತ್ತಲ್ಲ, ಅದೆಲ್ಲ ಸರಿ ಹೋಗಿ. ಅಮ್ಮ, ಯಾಕಿನ್ನೂ ಅದೇ ಕನ್ಸು ಕಾಣ್ತಿದ್ಯಾ? ಅದು ಯಾವತ್ತೂ ನನ್ಸಾಗದೆ ಇರೋ ಆಸೆ. ಅವ್ರು ನನ್ನ ಪಾಲಿಗೆ ದೂರದ ಬೆಟ್ಟ ಇದ್ದಾಗೆ. ನೀನ್ ಯಾಕೆ ಪದೇ ಪದೇ ಅವ್ರನ್ನೇ ನೆನ್ಪು ಮಾಡ್ಕೋತೀಯಾ? ನಾನು ಇವಾಗ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಇವಳು ಯಾವಾಗ ಮುಗಿಯುತ್ತೆ ಅಂತಿದ್ದಾಳಲ್ಲಪ್ಪ. ಇದು ಮುಗಿಯೋ ಕತೆ ಅಲ್ಲ ಮಗಳೇ, ಇವಾಗ ಶುರುವಾಗೋ ಕತೆ. ಅಂತರ ನಿನ್ನ ಜಾಗದಲ್ಲಿ ನಾನು ಯಾರನ್ನೇ ಊಹಿಸ್ಕೊಂಡ್ರು ನನ್ನ ಮನಸ್ಸು ಸ್ತಬ್ಧವಾಗ್ಬಿಡುತ್ತೆ. ಅಂಥದ್ರಲ್ಲ ಲೀಲಾ, ನಿನ್ನ ಪ್ರತಿರೂಪದ ಸಂಕೇತವಾಗಿ ನೆನಪುಗಳಾಗಿ ಉಳಿದಿರೋ ವಸ್ತುಗಳನ್ನ ಹಾಕೊಂಬಂದು ನಿಂತ್ರೆ ನನಗೆ ಹೇಗಾಗ್ಬೇಡ ಹೇಳು. ಯಾಕೆ ಅಂತರ ಅವಳು ನಿನ್ನ ಆಯ್ಕೆ ಅನ್ನೋ ಕಾರಣಕ್ಕೆ ನಿನಗೆ ಸಂಬಂಧಿಸಿದ್ದೆಲ್ಲ ಅವಳಿಗೆ ಸೇರ್ತಾ ಇದೆಯೋ ಅಥವಾ ಇದು ಕಾಕತಾಳಿಯನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ನೀನು ಬಳಸಿದ ರಿಂಗು ಅವಳು ಸೇರ್ತು, ಆಗ ಸಂಬಂಧ ಅನ್ನೋ ಸುಳಿಯಲ್ಲಿ ಬಂದಿಯಾಗಿದ್ವಿ. ಹಾಗಾಗಿ ಓಕೆ, ಆದ್ರೆ ಈಗೆಲ್ಲ ಕ್ಲಿಯರ್ ಇದೆ. ಅವಳು ಈ ಮನೆಗೆ ಅತ್ತೆ ಅಂತಾಗ್ಲಿ ಸೊಸೆ ಅಂತಾಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಿದ್ರು ನಿನ್ನ ಸೀರೆ ಅವಳಿಗೆ ಹೇಗೆ ಸೇರ್ತು ಅನ್ನೋದೇ ನನ್ನ ಪ್ರಶ್ನೆ. ಉತ್ತರನೇ ಸಿಗದೆ ಇರೋ ಪ್ರಶ್ನೆ ಅಲ್ವಾ ನಂದು, ಅಲ್ವಾ ಅಂತರ? ಉತ್ತರನೇ ಸಿಗದೆ ಇರೋ ಪ್ರಶ್ನೆ. ಇವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ದ ಹಾಗೆ ದೇವರ ರೂಪದಲ್ಲಿ ಏಜೆಯವ್ರ ತಾಯಿ ದುಬಕ್ಕಂತ ಬಿದ್ದುಬಿಟ್ರು, ಅಥವಾ ಅವರು ಕೂಡ ನಂತರ ಡ್ರಾಮಾ ಟೀಚರಾ? ಯಾರಿಗೊತ್ತು? ಎಲ್ಲ ದೇವಾಟನೋ ದೇವ್ರಾಟನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಅರೆ ಇದೇನಿದು, ಇಷ್ಟು ದೊಡ್ಡ ಬಾಕ್ಸು, ಲಾಂಗ್ ಚೈನ್ ಏನಾದ್ರು ಕೊಟ್ಟು ಕಳಿಸಿದಾರ? ನಾಯಿ ಚೈನ್ ಕೊಟ್ಟು ಕಳ್ಸಿದಾರೆ. ಅದನ್ನ ನಿಮ್ಮ ಅಪ್ಪನಿಗೆ ಕೊಟ್ಬಿಡು. ಅಮ್ಮ, ಸೀರೆ ಕೊಟ್ಟು ಕಳ್ಸಿದಾರೆ. ನಾನು ಹೋಗಿ ಮಾತಾಡಿದ್ಮೇಲೆ ಅಜ್ಜಿ ಹುಷಾರಾದ್ರಲ್ಲ, ಅದಕ್ಕೆ ಕೊಟ್ಟು ಕಳ್ಸಿದಾರೆ. ಅಲ್ಲ, ಇವಳು ಹೋಗ್ತಿದ್ದ ಹಾಗೆ ಅವರು ಎದ್ದು ಓಡಾಡ್ತಿದ್ದಾರೆ ಅಂದ್ರೆ ಕನ್ಫರ್ಮ್ ಅವರು ಮಹಾನಟಿನೇ. ಯಾಕಮ್ಮ ಸುಮ್ನಾಗ್ಬಿಟ್ಟೆ? ಅದೇ ಈ ಸೀರೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನ್ ಯಾಕಮ್ಮ ಈ ಸೀರೆ ತಗೊಂಡ್ ಬರಕ್ ಹೋದೆ? ನಾನೇನು ಅವ್ರಿಗೇನು ಕೇಳಿಲ್ಲ ಕೊಡಿ ಅಂತ. ನೋಡಮ್ಮ, ಈ ಸೀರೆ, ಕಾಲುಂಗ್ರ, ತಾಳಿ, ಓಲೆ ಇದನ್ನೆಲ್ಲ ಕೊಡೋದು ಅತ್ತೆ ಮನೆಯವರು. ಪದೇ ಪದೇ ಅದೇ ಹಾಡನ್ ಯಾಕಮ್ಮ ಹಾಡ್ತೀಯಾ? ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ. ಹಾಗಲ್ಲಮ್ಮ, ಇದೆಲ್ಲ ಅತ್ತೆಂದಿರು ಸೊಸೆಂದಿರು ಕೊಡೋ ಸಂಪ್ರದಾಯ. ಅವ್ರಿಗೂ ನಿನ್ನನ್ನ ಸೊಸೆಯಾಗಿ ನೋಡ್ಬೇಕು ಅಂತ ಆಸೆ ಇತ್ತೋ ಏನೋ. ಆ ತಾಯಿ ಹೃದಯದಲ್ಲಿ ಇನ್ನೂ ಏನೇನು ಆಸೆ ಇದ್ವೋ ಪಾಪ, ಎಲ್ಲ ನಂತರ ನಿರಾಶೆ ಆಗ್ಬಿಟ್ಟು ಈಗ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಈಗ ಹೇಗಿದ್ದಾರೆ? ನನ್ ನೋಡಿದ್ರಲ್ಲ, ಚೆನ್ನಾಗಿದ್ದಾರೆ. ಚೆನ್ನಾಗಿರ್ತಾರೆ ಬಿಡು. ನಿನ್ನ ನೋಡಿದ ತಕ್ಷಣ ಚಿಗರೆ ಮರಿತಾರೆ ಜಿಗಿದು ಕುಪ್ಪಳಿಸ್ಬಿಟ್ಟಿರ್ತಾರಲ್ವಾ? ಇಲ್ವಾ? ಸರಿ ಬಿಡು, ನೀನು ದೇವಸ್ಥಾನದಿಂದ ಹೊರಟ್ಬಿಟ್ಟಿಯಲ್ಲ, ನಿನ್ ಬದಲು ನಾನೇ ಪ್ರಸಾದ ತಗೊಂಡ್ ಬಂದೆ. ತಗೋ ತಿನ್ನು. ದೇವಿ ಒಂದ್ರ ಮೇಲೆ ಒಂದು ಒಳ್ಳೇದ್ ಮಾಡ್ತಾ ಇದ್ದಾಳೆ ಕಣೆ ನಮ್ಗೆ. ತಿನ್ನು ತಿನ್ನು. ಸರಿಮ್ಮ. ಖಂಡಿತವಾಗ್ಲೂ ಇದೆಲ್ಲ ಒಳ್ಳೆ ಸೂಚನೆನೆ. ಆ ದೇವ ಆಟದ ಜೊತೆಗೆ ಆ ದೇವ್ರ ಸಪೋರ್ಟು ನನ್ನ ಮೇಲಿದೆ ಅನ್ಸುತ್ತೆ. ರಾಮ್, ರಾಮ್, ಲೀಲಾಗೆ ನಾನು ಅಂತರ ಸೀರೆ ಕೊಟ್ಟಿದ್ದಕ್ಕೆ ನಿನಗೆಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನೀನು ಅಂತರನ ಎಷ್ಟು ಪ್ರೀತಿಸ್ತೀಯ, ಅವಳ ವಸ್ತುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀಯ ಅಂತನೂ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ನಾನು ಹೀಗೆ ಮಾಡೋದಕ್ಕೆ ಒಂದು ಕಾರಣ ಇದೆ ರಾಮ್. ಯಾಕೋ ಏನೋ ನಾನು ಈ ಲೀಲಾನ ಮೊದಲನೇ ಸತಿ ನೋಡ್ದಾಗ್ಲಿಂದಾನು
ಅವಳು ಮೊದಲನೇ ಸತಿ ನಮ್ಮ ಮನೆಗೆ ಬಂದಾಗ್ಲಿಂದಾನು ಅಂತರ ಜಾಗ ತುಂಬಕ್ಕೆ ಇವಳ ಸರಿಯಾದ ಹುಡುಗಿ ಅಂತ ಪದೇ ಪದೇ ಅನ್ನಿಸ್ತಾ ಇತ್ತು. ಆದ್ರೆ ನಾವ್ ಅನ್ಕೊಂಡ ಹಾಗೆಲ್ಲ ಆಗ್ಬೇಕಲ್ಲ. ವಿಧಿ ಆಟ ಏನೋ ಯಾರಿಗ್ ಗೊತ್ತು. ಒಂದ್ ನಿಮಿಷ ಕಣ್ಗಳು ಯಾರನ್ನ ಹುಡುಕ್ತಿದೆ? ಯಾರಲ್ಲ ಹೇಳೆ. ಇಲ್ಲಿ ಪರವಾಗಿಲ್ಲ, ಹೇಳು. ನಮ್ಮ ಹತ್ರ ಹೇಳೋದಕ್ಕೇನು? ಅದೇ ಮದುಮಗಳೇ, ಹೇಳು, ಪರವಾಗಿಲ್ಲ. ಹೇಳಮ್ಮ, ಪರವಾಗಿಲ್ಲ. ಅದು ಅವ್ರನ್ನ. ಅವರು ಅಂದ್ರೆ ಯಾರು? ಅದೇ ಯಾರು? ಏಜೆ. ನೋಡಿದ್ರ, ನಾವೆಲ್ಲ ಇಲ್ಲೇ ಇದ್ರು ಶ್ವೇತಾ ಕಣ್ ಮಾತ್ರ ಏಜೇನೆ ಹುಡುಕ್ತಾ ಇದೆ. ಶ್ವೇತಾ, ಅಜ್ಜಿ ಆಶೀರ್ವಾದ ತಗೋಮ್ಮ. 100 ಕಾಲ ಚಂದಾಗ್ ಬಾಳು ಲೀಲಾ. ಅಜ್ಜಿ, ಶ್ವೇತಾ. ಶ್ವೇತಾ, ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಹೌದು, ಕ್ಷೇಮವಾಗೇ ಬಂದ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಹಿಂದೆನೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ನವರಾತ್ರಿ ಹಬ್ಬದಲ್ಲಿ ಮದುವೆ ನಿಶ್ಚಯ ಆಗದೆ ಅಪರೂಪ ಅಂತೆ. ಕೋಟಿಗೆ ಒಬ್ರಿಗಂತೆ. ಹೌದು, ನಮ್ ಪುರೋಹಿತರು ಅದನ್ನೇ ಹೇಳ್ತಾ ಇದ್ರು. ತಾಯಿ ಚಾಮುಂಡಿ ದಯೆಯಿಂದ ಮದುವೆ ಯಾವ ವಿಘ್ನಗಳು ಇಲ್ಲದೆ ನಡೆದ್ಬಿಟ್ರೆ ಸಾಕು. ಮತ್ತೆ ಸಿಗ್ತೀನಿ, ಒಂದ್ ನಿಮಿಷ. ನಿಮ್ಗಳಿಗೆಲ್ಲ ವ್ಯವಸ್ಥೆ ಆಗಿದೆ. ಏಜೆ ಇನ್ನೇನ್ ಬರೋ ಹೊತ್ತಾಯ್ತು, ನೀವೆಲ್ಲ ರೆಡಿ ಆಗ್ಬಿಡಿ. ಏನಕ್ಕ, ಅಜ್ಜಿ ಶ್ವೇತನ್ ನೋಡಿ ಲೀಲಾ ಅಂದ್ಬಿಟ್ರು. ಒಂದ್ ವೇಳೆ ಲೀಲಾನೇ ಬಂದ್ಬಿಟ್ರೆ ಏನ್ ಕತೆ? ಲೀಲಾ ಬರಕ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನೀವೇ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀರಲ್ಲ. ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರೇನಂತೆ? ಸೆಕ್ಯೂರಿಟಿ ಹತ್ರ ಇರೋ ಗೆಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಇಲ್ವಲ್ಲ. ಅಂದ್ರೆ ಅರ್ಥ ಆಯ್ತು. ನೀನೇನಪ್ಪ ನಾವು ಬರ್ತಿದ್ದಾಗೆ ಅಪ್ಶಕನ ತರ ಅಡ್ಡ ಹಾಕ್ತಿದ್ಯಾ? ಇದು ಆಟೋದಲ್ಲಿ ಬರುವಂತ ಮದುವೆ ಅಲ್ಲ ಮೇಡಮ್, ಏಜ್ ಸರ್ ಮದುವೆ. ಅದ್ ನನ್ಗೂ ಗೊತ್ತು, ಅದಕ್ಕೆ ನಾವು ಬಂದಿರೋದು. ಕೂಡ ಇಲ್ಲಿ ಕಾರ್ಡ್ ನೋಡಪ್ಪ, ಇದೇ ಇನ್ವಿಟೇಷನ್ ಕಾರ್ಡ್ ಏಜೆ ಮನೆಯವ್ರದ್ದು. ಅವರೇ ಪರ್ಸನಲ್ ಆಗಿ ಬಂದು ನಮ್ಗೆ ಕೊಟ್ಟು ಮದ್ವೆ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ. ದೊಡ್ಡವ್ರ ಮನೆ ಮದುವೆ ಮೇಡಮ್, ಬೇಜನ್ ಜನ ಈ ತರ ಹಚ್ಚಾಕ್ಸ್ಕೊಂಡ್ ಬರ್ತಾ ಇರ್ತಾರೆ ಮೇಡಮ್. ನಮಗಂಥ ಶೋಕಿಗಳಿಲ್ಲಪ್ಪ. ಅವ್ರು ಕರೆದಿದ್ದಾರೆ ಅಂತ ಅಷ್ಟು ದೂರದಿಂದ ಬಂದಿದೀವಿ ಅಷ್ಟೇ. ನಿಮ್ ಹೆಸರು ಹೇಳಿ ಮೇಡಮ್, ಚೆಕ್ ಮಾಡ್ತೀವಿ. ಕೌಸಲ್ಯ. ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹಾಗಾದ್ರೆ ನನ್ನ ಹೆಸರಿದೆಯಾ ನೋಡಿ, ಚಂದ್ರಶೇಖರ್ ಅಂತ. ಇಲ್ಲ ನನ್ನ ಹೆಸರಿದ್ಯಾ ನೋಡಿ, ಲೀಲಾ. ಇಲ್ಲ ಮೇಡಮ್. ಇನ್ನೇನು ಅವ್ರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳ್ಬಿಡಿ ಮೇಡಮ್, ಇದೆಯಾ ಇಲ್ವಾ ಚೆಕ್ ಮಾಡ್ತಾರೆ. ರೇವತಿ. ಇಲ್ಲ ಮೇಡಮ್. ಅದು ಇಲ್ವಾ? ನೀವಿನ್ ಹೊರಡಿ. ಏನ್ರಿ ಇದು ಅನ್ಯಾಯ? ಮದ್ವೆಗೆ ಬಂದವ್ರನ್ನ ಈ ರೀತಿ ಅವಮಾನ ಮಾಡಿ ಕಳಿಸ್ತಿದ್ದೀರಲ್ಲ. ಮೇಡಮ್, ಗೆಸ್ಟ್ ಲಿಸ್ಟ್ ಅಲ್ಲಿ ಹೆಸರಿರೋನ ಮಾತ್ರ ಒಳಗ್ ಬಿಡಕ್ಕೆ ಏಜೆ ಸರ್ ಆರ್ಡರ್ ಮಾಡಿದ್ದಾರೆ. ಅದೇ ರೀತಿ ನಾವು ನಡ್ಕೊಳ್ತಾ ಇದೀವಿ. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮೇಡಮ್. ಈ ಅವಮಾನ ಬೇಕಾ ನಮ್ಗೆ? ನಡೀರಿ ಹೋಗೋಣ. ನಂಗೂ ಅದೇ ಸರಿ ಅನ್ನಿಸ್ತಾ ಇದೆ ಮಾ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕೌಸಲ್ಯ. ಅಲ್ಲಿ ನೋಡಿ, ಲಕ್ಷ್ಮಿ ಮತ್ತೆ ಸರಸ್ವತಿ ಬರ್ತಿದ್ದಾರೆ. ಅವ್ರಿಗೆ ಹೇಳಿದ್ರೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರ್ರಿ. ಅವ್ರನ್ನ ಕರೆಯಕ್ಕಾಗಲ್ಲ ಮೇಡಮ್. ಹೋಗ್ ಕರಿಯಪ್ಪ, ಇಲ್ಲ ನಾನೇ ಕರೀಲ. ಲಕ್ಷ್ಮಿ, ಸರಸ್ವತಿ, ಬನ್ನಿ ಬನ್ನಿ. ಇವ್ರು ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ, ಬನ್ನಿ ಬೇಗ. ಇದೆಲ್ಲ ಬೇಕಾ ನಮ್ಗೆ? ಅಯ್ಯೋ, ನಿಮಗ್ ಬೇಡದೆ ಇರ್ಬೋದು, ನಮಗ್ ಬೇಕು ರೀ. ಬನ್ನಿ. ನೋಡಿ, ಹೇಳಿ ಕೌಸಲ್ಯ ಅವರೇ. ನೋಡಿರ ದ್ವಾರ ಪಾಲಕರೇ, ಅವ್ರ ಬಾಯಿನಲ್ಲಿ ನನ್ನ ಹೆಸರು ಬರ್ತಿದೆ. ಗೊತ್ತಾಯ್ತಲ್ವಾ ಈಗ ನಾನು ಯಾರು ಅಂತ? ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಇದೇನ್ರಿ, ಬನ್ನಿ ಅಂತ ಕರೆದ್ಬಿಟ್ಟು ಗೇಟ್ ಅಲ್ಲೇ ಅವಮಾನ ಮಾಡ್ತಿದ್ದೀರಲ್ಲ. ಬನ್ನಿ ಅಂತ ಲೋಕ ರೂಢಿ ಕರೆದಿರ್ತಾರೆ, ಅದಕ್ಕೆ ನಾಚಿಕೆ ಇಲ್ದೆ ಬಂದ್ಬಿಡೋದ? ಗೆಸ್ಟ್ ಲಿಸ್ಟ್ ನ ಖುದ್ದಾಗಿ ಏಜೆನೆ ಪ್ರಿಪೇರ್ ಮಾಡಿರೋದು. ಅದ್ರಲ್ಲಿ ಹೆಸರು ಇಲ್ದೇ ಇರೋರ್ನ ಬಿಡಬಾರ್ದು ಅಂತ ನಮಗ್ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏಜೆ ಸರ್ ಬಂದ್ರು, ದಾರಿ ಬಿಡಿ, ದಾರಿ ಬಿಡಿ. ಸ್ಟಾಪ್ ಸ್ಟಾಪ್ ಸ್ಟಾಪ್.
ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ? ಏನ್ರಿ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಪವಿತ್ರ, ಬೋರ್ಡ್ ಚೆನ್ನಾಗಿತ್ತಲ್ಲ ಹಾಗಾಗಿ ನೋಡ್ತಿದ್ದೆ. ಅಷ್ಟಕ್ಕೆ ತಿನ್ನೋ ತರ ನೋಡ್ತಾರ? ಸರಿ, ಅಲ್ಲಿ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಕಾಯ್ತಿದ್ದಾರೆ, ಬನ್ನಿ. ಮಹಾರಾಣಿಯವ್ರ ಆದೇಶ ಮಾಡಿದ್ಮೇಲೆ ಬರ್ದೇ ಇರೋದಕ್ಕಾಗತ್ತಾ? ಏನ್ರಿ ನೀವು ಹೆಗಲ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ನೋಡ್ಲಿ ಬಿಡು. ಅಲ್ಲ, ಜನ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಅನ್ಕೊಳ್ತಾರೆ. ಸರಿ, ಹೊರಡೋಣವಾ? ಎಕ್ಸ್ಕ್ಯೂಸ್ ಮೀ ಬ್ರೋ. ಏನ್ರಿ ಆಯ್ತು? ಅದು ಏನದು? ಏನಿಲ್ಲ ಪವಿತ್ರ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ನಿಮ್ಗಿಲ್ಲೂ ಕೆಲ್ಸದ ಚಿಂತೆನಾ? ಸರಿ, ಹೊರಡೋಣ ಬಾ. ಮೇಡಮ್, ಓಲ್ಡ್ ಆನ್ ಮೇಡಮ್, ನೀವು ನನಗೆ ಜ್ಯೂಸ್ ಕುಡಿಸ್ಲೇಬೇಕಂತ ಏನಾದ್ರು ಇದ್ರೆ ನೀವೇ ನಿಮ್ಮ ಕೈಯಾರ ಒಂದು ಗ್ಲಾಸಿಗೆ ಜ್ಯೂಸ್ ಹಾಕಿ ನನ್ನ ಕೈ ತಂದು ಕೊಟ್ಬಿಡಿ, ನಾನೇ ಕುಡ್ಕೋತೀನಿ. ಇನ್ನೂ ಪ್ರೀತಿ ಜಾಸ್ತಿ ಇದ್ರೆ ನೀವೇ ನಿಮ್ಮ ಕೈಯಾರ ನಂಗೆ ಕುಡಿಸ್ಬಿಡಿ, ನಾನು ಬೇಡ ಅಣ್ಣಲ್ಲ. ಅದ್ ಬಿಟ್ಟು ನೀವು ಸ್ಪೀಡಾಗಿ ಬರೋದು, ನನಗೆ ಡಿಚ್ಚು ಹೊಡೆಯೋದು, ನಿಮ್ ಜ್ಯೂಸ್ ಎಲ್ಲ ನನ್ನ ತಲೆ ಮೇಲೆ ಬೀಳೋದು, ಇದೊಂಥರ ಹೇಗಿರುತ್ತೆ ಗೊತ್ತಾ? 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತಲ್ವಾ, ಹಂಗಿರುತ್ತೆ. ವ್ಯತ್ಯಾಸ ಒಂದೇ, ಅವ್ರನ್ನ ನೋಡಕ್ಕಾಗತ್ತೆ, ನನ್ನ ನೋಡಕ್ಕಾಗಲ್ಲ. ರಿಸ್ಕ್ ಈಸ್ ಯುವರ್ಸ್. ಹಲೋ ಮಿಸ್ಟರ್ ನಾಜುಕಯ್ಯ, ಈಗ ನಾನು ಜ್ಯೂಸ್ ಚೆಲ್ಲದ್ನಾ? ಮುನ್ನೆಚ್ಚರಿಕೆ, ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಏನ್ರಿ ಅವಾಗಿಂದ ನೋಡ್ತಾನೆ ಇದ್ದೀನಿ, ಕುಯ್ತಾನೆ ಇದ್ದೀರಾ? ಮೇಡಮ್, ಭಾರತ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ನಿಮ್ಗೆ ಕೊಡುವ ಸಲಹೆ ಇಷ್ಟೇ, ದಯವಿಟ್ಟು, ಐ ರಿಪೀಟ್, ದಯವಿಟ್ಟು ಇದನ್ನು ಕೊಯ್ಯೋದಂತ ಮಾತ್ರ ಹೇಳ್ಬೇಡಿ. ಮೇಡಮ್, ಒಂದು ದಾರಿಯಲ್ಲಿ 100 ಜನ ಓಡಾಡ್ತಾನೆ ಇರ್ತಾರೆ. ಆ ದಾರಿಯಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೇರವಾಗಿ ಇಟ್ಕೋಬೇಕು. ಹೇಗೆ ಕುದುರೆಗೆ ಹಿಂಗೆ ಕಟ್ಟಿಡ್ತಾರಲ್ಲ ಹಂಗೆ ನೇರವಾಗಿ. ಓಕೆ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, accepted. ಓಕೆ, ಥ್ಯಾಂಕ್ ಯು ಅಮ್ಮ. ಅಯ್ಯ, ಸಾರಿ ಮೇಡಮ್. ದುರ್ಗಾ, ದುರ್ಗಾ. ಏನಜ್ಜಿ ದುರ್ಗಕ್ಕ ಹುಡುಕ್ತಿದ್ದೀರಾ? ಹೂಮ್ಮ, ರಾಮ್ಗೆ ಎಂಗೇಜ್ಮೆಂಟ್ ಡ್ರೆಸ್ ರೆಡಿ ಮಾಡಿಟ್ಟಿದ್ದೆ, ಕೊಟ್ಬಿಡ್ಬೇಕಿತ್ತು, ಅದಕ್ಕೆ. ಅಯ್ಯೋ ಕೊಡಿ, ನಾನೇ ತಗೊಂಡೋಗಿ ಕೊಡ್ತೀನಿ. ಅಯ್ಯೋ ಬೇಡ ತಾಯಿ, ನಿನಗೆ ಅಕ್ಷರಮ್ಮ. ಏನ್ ನಿಮ್ ರಾಮ್ ಡ್ರೆಸ್ 100 kg ಇದ್ಯಾ? ಕೊಡಿ, ತಗೊಂಡೋಗಿ ಕೊಡಿ. ಪರವಾಗಿಲ್ಲ ಬಿಡು. ಇವಾಗ ನೀವೇನು ಕೊಡ್ತಿರೋ ಇಲ್ವೋ? ಸರಿ ತಗೋ. ಅಜ್ಜಿ, ನಾ ಕೊಟ್ಟು ಬರ್ತೀನಿ. ಅಜ್ಜಿ ನನ್ಗೆ ಕೊಟ್ಬಟ್ಟೆನ ನೀವ್ಯಾಕೆ ಕಿತ್ಕೊಂಡ್ರಿ? ಇದು ಏಜೆ ಬಟ್ಟೆ. ಏಕೆ, ನಾವ್ ಕೊಟ್ರೆ ತಗೊಳಲ್ವಾ? ಯಾಕೆ ಅಂದ್ರೆ ತಾವು ಕೊಡೋದು ಅವ್ರಿಗೆ ಇಷ್ಟ ಆಗಲ್ಲ. ದುರ್ಗಾ, ಅವಳು ಬೇರೆ ಯಾರು ಅಲ್ಲ, ನಮ್ಮನೆಯವಳೆ. ಕೊಡಿ ಕೊಡಿ, ಅಜ್ಜಿನೇ ಹೇಳಿದ್ರು, ನಾನೇ ತಗೊಂಡ್ ಹೋಗಿ ಕೊಡ್ತೀನಿ. ನೀನ್ ಕೊಟ್ರೆ ಯಾಕೆ, ಅವ್ರ ಡ್ರೆಸ್ ಹಾಕೊಳಲ್ವಾ? ಹಾಗೆ ಇದ್ಬಿಡ್ತಾರಾ? ಕೊಡಿ ಕೊಡಿ, ನಾನು ಹೇಳ್ತಿದ್ದೀನಲ್ಲ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಅಜ್ಜಿ, ಹೇಗ್ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ದಾರೆ ಅಂತ. ನೀವ್ ನೋಡಿದ್ರೆ ನಾವ್ ಮನೆಯವರು ಅಂತ ಹೇಳ್ತೀರಾ, ಖುಷಿ ಖುಷಿಯಾಗಿ ಮದ್ವೆ ಕೆಲ್ಸದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿದ್ದೀರಾ. ಆದ್ರೆ ಇವರು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಅಜ್ಜಿ. ದುರ್ಗಾ, ಬಟ್ಟನ ಅವಳ ಕೈ ಕೊಡು. ಅಜ್ಜಿ ಕೊಡು ಅಂದೆ. ಥ್ಯಾಂಕ್ ಯು ಅಜ್ಜಿ. ನಿಮಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಹಿಡ್ಕೋತೀರಾ ಪ್ಲೀಸ್? ಅಲ್ಲಿ ಸೈಡಿಗೆ ಇಟ್ಬಿಡಿ. ಥ್ಯಾಂಕ್ ಯು.
ಚಿನ್ನದಂತ ಹುಡುಗಿ. ಅವಳನ್ನು ಪಡೆಯೋ ಅದೃಷ್ಟ ನಮಗಿಲ್ಲ ಅಷ್ಟೆ. ಈಗ ವಿಷಯಕ್ಕೆ ಬರೋಣ. ಗೇಟಲ್ಲಿ ಏಜೆ ನಮಗೆ ಫೇಸ್ ಆಫ್ ಮಾಡಿದ್ರು, ಅದು ಅವರಿಂದಾನೆ. ಬಟ್ಟೆ ತಗೊಂಡು ಹೋಗ್ಬೇಕಾದ್ರೆ ನೀವ್ ಅದನ್ನ ಕಿತ್ಕೊಳಕ್ ಹೋದಾಗ ನಿಮಗ್ ಅಜ್ಜಿ ಕಡೆಯಿಂದ ಫೇಸ್ ಆಫ್ ಆಯ್ತು, ಅದು ಆ ಲೀಲನಿಂದ. ನಾವಿಬ್ರು ಸೇರ್ಕೊಂಡು ಅವಳಗ್ ಬಾದಾಮಿ ಹಾಲು ಕೊಟ್ಟು ಉರ್ಸಿ ಓಡ್ಸೋಣ ಅನ್ಕೊಂಡ್ರೆ ಕೌಸಲ್ಯ ನಮ್ಗೆ ಫೇಸ್ ಆಫ್ ಮಾಡಿ ಮುಂದೆ ಏನೂ ಅನ್ನೋ ಟೆನ್ಷನ್ ಕೊಟ್ಬಿಟ್ಟು ಹೋದ್ರು. ಅವ್ರಿಗೆ ಅವಮಾನ ಮಾಡಿ ಆಚೆ ಕಳ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಬರ್ತಿದ್ದ ಹಾಗೆ ಫೈರ್ ಮಾಡೋಣ ಅಂತ AK-47 ರೆಡಿ ಮಾಡ್ಕೊಂಡ್ರೆ ಅವರು ಮಿಸೈಲ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನಾವು ಅಂದ್ಕೊಂಡಿದ್ಕಿಂತ ಒಂದ್ ಹೆಜ್ಜೆ ಮುಂದೆನೆ ಬಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸಿಚುವೇಶನ್ ಯಾಕೋ ತುಂಬಾ ಕ್ರಿಟಿಕಲ್ ಆಗೋ ತರ ಕಾಣ್ತಿದೆ ಅಕ್ಕ. ಇದೇ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದು, ಆ ಹೆಂಗಸು ಏನೋ ಉದ್ದೇಶ ಇಟ್ಕೊಂಡೇ ಬರ್ತಿದ್ದಾಳೆ ಅಂತ. ಇವತ್ತು ಅವಳ ಆಕ್ಟಿವಿಟೀಸು, ಆ ಲೀಲಾ ನಡ್ಕೋತಿರೋ ರೀತಿ ನೋಡಿದ್ರೆ ಅವ್ರ ಪ್ಲಾನು ತುಂಬಾ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಕ್ಕ. ಅಮ್ಮ, ಈ ಗೋಡನಲ್ಲಿ ಏನ್ ಮಾಡ್ತಿದ್ಯಾ? ಅದು 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 ಏನದು? ನಿನ್ನೆ ಕೇಳ್ತಿರೋದು. ಅಲ್ಲಿ ನೋಡಿದ್ರೆ ಟೆನ್ಷನ್ ಅಲ್ಲಿ ಯಾರನ್ನ ಹುಡ್ಕೊಂಡ್ ಬರ್ತಿದ್ದೆ, ಇಲ್ಲಿ ನೋಡಿದ್ರೆ ನಾನು ನೋಡಿ ಶಾಕ್ ಆಗಿ ನಿಂತಿದ್ಯಲ್ಲ. ಶಾಕ? ನಾನಾ? ಇಲ್ಲ, ಅದು ವಾಶ್ರೂಮ್ ಹುಡ್ಕೊಂಡು ಬಂದೆ. ನಮ್ ಜನನೇ ಹೀಗ್ ನೋಡು, ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಗೋ ದಟ್ ಸೈಡ್ ದಿಸ್ ಸೈಡ್ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತಾರೆ. ಅಯ್ಯೋ, ವಾಶ್ರೂಮಿಗೆ ಹೋಗಿದ್ರೆ ನನ್ ಕೇಳ್ಬೋದಿತ್ತಾ? ನಾನ್ ನಿಂಗೆ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲೇ ಕೆಳಗಡೆನೆ ಇದೆ, ಬಾ. ನಮ್ಮನ್ನ ನೋಡಿ ಸೈಡ್ಗೆ ಹೋಗ್ತಾ ಇದ್ದವರು ಇವತ್ ನಮ್ ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಅಂದ್ರೆ ನಮಗ್ ಕಾಣ್ದೇ ಇರೋ ಯಾವ್ದೋ ಒಂದು ಕೈ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಯಾರಿರ್ಬೋದು? ಅಜ್ಜಿನ ಆಗಿರ್ಬೋದಾ? ಅಜ್ಜಿ ಈ ಮನೆ ದೇವ್ರಿದ್ದ ಹಾಗೆ. ಈ ಮನೆಯವ್ರೆಲ್ರಿಗೂ ಶ್ರೇಯಸ್ಸನ್ನ ಬಯಸೋ ಹಿರಿ ಜೀವ ಅದು. ಅವ್ರ ಬಗ್ಗೆ ಈ ರೀತಿ ನಮಗ್ ಕನ್ಸಲು ಆಲೋಚನೆಗಳು ಬರಬಾರ್ದು. ಸಾರಿ ಅಕ್ಕ, ಏನೋ ಫ್ಲೋನಲ್ಲಿ ಬಂದ್ಬಿಡ್ತು ಅಷ್ಟೇ. ಅವ್ರ ಹಿಂದೆ ಯಾರ್ದೋ ಸಪೋರ್ಟ್ ಇದೆ, ಅದ್ ಯಾರು ಅಂತ ನಾವು ಕ್ರ್ಯಾಕ್ ಮಾಡಿ ಅವ್ರ ಪ್ಲಾನ್ ಏನೇ ಇದ್ರು ಅದನ್ನ ಬ್ರೇಕ್ ಮಾಡಿ ಅವ್ರನ್ನ ಮೊದ್ಲು ಇಲ್ಲಿಂದ ಕಿಕ್ ಔಟ್ ಮಾಡ್ಬೇಕು. ನಮಗ ಅತ್ತೆ ಆಗಿ ಶ್ವೇತಾನೇ ಬರ್ಬೇಕು. ಅದನ್ನ ತಡಿಯಕ್ ಬರೋರ್ಗೆ ನಾವ್ ಅಡ್ಗೋಡೆ ಆಗಿ ನಿಂತು ಈ ಮದ್ವೆನ ನೆರವೇರಿಸ್ಬೇಕು. ಅಮ್ಮ, ಇಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ನಾನೇನೋ ದಾರಿ ತಪ್ಪು ಬಂದೆ ಅಂದ್ರೆ ಎಲ್ರು ಬಂದ್ಬಿಡ್ತಾರಾ? ನಡಿಯಮ್ಮ ನಡಿ. ಇಲ್ಲ ಅಂದ್ರೆ ಸೌಂಡ್ ಹೇಗಮ್ಮ ಬರುತ್ತೆ? ತಡಿ ನೋಡ್ತೀನಿ. ಇದು ಗೋಡನ್ ಅಲ್ವೇನೆ, ಮುರಿದೋಗಿರೋದು ಪರದೋಗಿರೋದೆಲ್ಲ ಇಲ್ಲಿ ತುಂಬಿರ್ತಾರೆ. ಗಿಲಿ ಬಂದು ಸೇರ್ಕೊಂಡಿರುತ್ತೆ. ನಡಿ ನೀನು. ನೀನ್ ಯಾಕೆ ಇಷ್ಟೊಂದು ಬಾಯ್ ಬಿಡ್ತಾ ಇದೀಯಾ? ಅಮ್ಮ, ಇಲ್ಲಿ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ಅದ್ರ ಕೆಪಾಸಿಟಿ ನಿಂಗಿನ್ನೂ ಗೊತ್ತಿಲ್ಲ. ಡಕೋಟಾ ಎಕ್ಸ್ಪ್ರೆಸ್ ಪಿಕ್ಚರ್ ಅಲ್ಲಿ ಸುಂದರನ್ ಪಾಸ್ಪೋರ್ಟ್ ನ ಕಡ್ದ್ಬಿಟ್ಟು ದುಬೈಗೆ ಹೋಗೋ ಕನ್ಸೇ ಹಾಳು ಮಾಡ್ಬಿಡಿತ್ತು. ಅದು ಅಲ್ದೆ ಇದು ಮದ್ವೆ ಮನೆ, ಎಲ್ಲಾರು ಎಷ್ಟು ಕಾಸ್ಟ್ಲಿ ಸೀರೆ ತಂದಿರ್ತಾರೆ, ಕಡ್ದಾಕ್ಬಿಟ್ರೆ ಅದು ಬಿಡು. ಭಟ್ರು ಮಾಡಿರೋ ಅಡ್ಗೆ ಪಾತ್ರೆಗೆ ಜಂಪ್ ಮಾಡ್ಬಿಟ್ರೆ, ಫುಡ್ ಪಾಯ್ಸನ್ ಆಗ್ಬಿಟ್ರೆ ಏನ್ ಗತಿ? ನಮ್ಗೆ ಆಗ್ಬೇಕಮ್ಮ ಊರು ಸಾಬಾರಿ. ಸುಮ್ ನಡಿಯಮ್ಮ. ಅಮ್ಮ, ಒಂದ್ ತಪ್ಪನ್ನ ನಡೆಯೋದ್ ನೋಡಿ ಸುಮ್ನಿರೋದು ದೊಡ್ಡ ಅಪರಾಧ. ಪ್ರತಿಯೊಬ್ರು ನಮ್ಗ್ಯಾಕ್ ಬೇಕು ಅಂತ ಹೇಳೋದ್ರಿಂದಾನೇ ನಮ್ಗೆ ಪರಿಸ್ಥಿತಿ ಬಂದಿರೋದು. ನಂಗೆ 5 ನಿಮಿಷ ಟೈಮ್ ಕೊಡು, ಅದಕ್ಕೆ ಗಲ್ ಶಿಕ್ಷೆ ಕೊಟ್ಟು ಬರ್ತೀನಿ.
ನೀನಾ ನೀನು ಉಶ್ ಅಂತಿದ್ರೆ ಅದು ಅಲ್ಲೇನೆ ಇರುತ್ತೆ ಎಲ್ಲ ಓಡೋಗಿರುತ್ತೆ. ಅಯ್ಯೋ ವಾಶ್ರೂಮ್ ಎಲ್ಲಿದೆ ತೋರಿಸ್ಬಾರೆ ಪ್ಲೀಸ್ ಬೇಗ.